ಸಿಗ್ತಾರೆ ನೋಡು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. 1 2 ಕಾಜಲ್ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ ಇವರು ನಿಮ್ಮ ಚೈತ್ರ ಕಲಾಲ್. ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಮುಂದಿನ ಸ್ಪರ್ಧಿ. ಇವರು ನನ್ನ ತಂಗಿ ಹರ್ಷ ಕಲಾಲ್. ಸೊ ಇವತ್ತು ಫುಲ್ ಕಂಪ್ಲೀಟ್ ಡಿಫ್ರೆಂಟ್ ಕಂಟೆಂಟ್ ತಗೊಂಡು ಬಂದಿದ್ವಿ. ಅದಕ್ಕೆ ಲಾಸ್ಟ್ ಬ್ಲಾಗ್ ಬಿ ಹೇಳಿದ್ದೇನೆ, ಒಂದು ಸ್ವಲ್ಪ ಡಿಫ್ರೆಂಟ್ ಕಂಟೆಂಟ್ ಮೇಲೆ ಐಡಿಯಾಸ್ ಮಾಡತ್ತೀನಿ ಅಂತ ನಾನು ನಿಮ್ಗೆ ಹೇಳಿದೆ. ಯಾರೆಲ್ಲ ನಾನು ವಿಡಿಯೋಸ್ ನೋಡ್ತಿರೋರಿಗೆ ಗೊತ್ತಿರ್ತದೆ. ಸೊ ಅದಕ್ಕಂತ ಇವತ್ತು ಫುಲ್ ಡಿಫ್ರೆಂಟ್ ಬ್ಲಾಗ್ ಮಾಡತ್ತೀನಿ, ಕಂಟೆಂಟ್ ಮೇಲೆ ಮಾಡತ್ತೀನಿ. ನೀವು ನೋಡಿರ್ಬೇಕು ಇವತ್ತೆಲ್ಲ ಏನೇನು ಸ್ಪೆಷಲ್ ಅದ, ಯಾವಾಗ ಭೀ ನೋಡಿಲ್ಲ ಇವತ್ತು ಬ್ಲಾಗ್ದಾಗ ಇವೆಲ್ಲ ಕಂಟೆಂಟ್, ಹೊಸ ವಿಡಿಯೋಸ್. ಸೊ ಇವತ್ತೇನು ಸ್ಪೆಷಲ್ ಕಂಪ್ಲೀಟ್ ಬೇರೆನೇ ಬಂದು ಅಂತ ಅನ್ಕೊಂಡಿರ್ಬೇಕು. ಎಸ್, ಇದು ಫುಲ್ ಅಂದ್ರೆ ಫುಲ್ ಡಿಫ್ರೆಂಟ್ ಅದ. ಸೊ ಹೆಂಗೂ ಮನೆಗೆ ಬಿದ್ದಿದ್ದೆಲ್ಲ ಭಾಳ ದಿನದಿಂದ ಯೋಚನೆ ಮಾಡಿದ್ದೆ ಈ ಟೈಪ್ಸ್ನ ಕಂಟೆಂಟ್ ಮಾಡ್ಬೇಕು, ಬ್ಲಾಗ್ಸ್ ಭೀ ಮಾಡ್ಬೇಕಂತ. ಹೆಂಗೂ ನಾ ಮನೆಗೆ ಇದ್ದೀನಿ, ಈಗ ಸಮ್ಮರ್ ಹಾಲಿಡೇಸ್ ಚುಟ್ಟಿ 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 ಚುಟ್ಟಿ. ಸೊ ಅದಕ್ಕಂತ ಫುಲ್ ಫ್ರೀ ಇರ್ತೀವಲ್ಲ, ಸೊ ಅದಕ್ಕಂತ ಎದಕ್ಕೆ ಮಾಡಬಾರ್ದು ಅಂತ, ಇದು ಈ ಥರ ವಿಡಿಯೋಸ್ ಎದಕ್ಕೆ ಮಾಡಬಾರ್ದು ಅಂತ ಮಾಡ್ಲತ್ತೀವಿ. ಏನಿಲ್ಲ, ಇವ್ರು ಹೇಳ್ತಾರೆ ಏನು ಸುಂದ್ರಿ ಹೇಳಿ, ಏನು ಎದ್ರ ಮೇಲೆ ವಿಡಿಯೋಸ್ ಮಾಡತ್ತೀವಿ? ಯಾವಾಗ ಬಿ ನಮ್ಮ ಅಕ್ಕ ನಮ್ಮ ಮಮ್ಮಿ ಅದೇ ಕುಕಿಂಗ್ ಚಾನಲ್ ಅಂತ ಬರೀ ಅಡಿಗೆ ಮಾಡ್ಕೊಂತ ಬ್ಲಾಗ್ ಇಷ್ಟೇ ಮಾಡ್ತಿದ್ದೆವು. ಈಗ ಸಮ್ಮರ್ ಬಿ ಅದ, ಎಷ್ಟು ತನ ಅನ್ಕೇಸಿ ಬರೀ ಅಲ್ಲಿ ಗರ್ಮಿದಾಗ ನಿಂತ ಕೇಸಿಂದ ಅಡಿಗೆ ಮಾಡ್ತೀರಂತ ನಾನೇ ಒಂದು ಹೊಸ ಚಾಲೆಂಜ್ ಮಾಡೋಣ ಬಾವ, ಸಿಬ್ಲಿಂಗ್ಸ್ ಚಾನಲ್ ಅಂತ ಚಾಲೆಂಜ್ ಅಂತ ಕೇಸಿಂದ ಇದು ಒಂದು ಏನೋ ವೆರೈಟಿ ಆಗಿ ಒಂದು ಇದು ಡಿಫ್ರೆಂಟ್ ಚಾಲೆಂಜ್ ತಂದೀನಿ. ಅದು ಏನಂತಂದ್ರೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿದಂದ ಸ್ವಲ್ಪ ಕ್ವಿಜ್ ಕ್ವೆಶನ್ಸ್ ತೊಗೊಂಡಿನ, ಅದ್ರ ಬಗ್ಗೆ 4 ಕ್ವೆಶನ್ಸ್ ಫುಲ್ ಡಿಫ್ರೆಂಟ್ ಟ್ರಿಕ್ಕಿ ಹಾರ್ಡ್ ಕ್ವೆಶನ್ಸ್ಗಳು ತೆಗ್ದಿ ನಾವು ನಮ್ಮ ಕನ್ನಡ ಮೂವೀಸ್ ರಿಲೇಟೆಡ್. ಸೊ ಅದ್ರ ಮೇಲೆ ಯಾವ ಮೂವಿ, ಹೀರೋ ಬಗ್ಗೆ, ಡೈರೆಕ್ಟರ್, ಏನೇ ವಾಟ್ ಎವರ್ ಈಗ ನೀವು ನೋಡ್ತಿರಲ್ಲ ನಿಮ್ಗೆ ಗೊತ್ತಾಗ್ತದ. ಸೊ ಅದ್ರ ರಿಲೇಟೆಡ್, ಕನ್ನಡ ರಿಲೇಟೆಡ್ ಮೂವೀಸ್ ಬಗ್ಗೆ ರಿಲೇಟೆಡ್ ನಾವು ಕ್ವಶನ್ಸ್ ಕೇಳತ್ತೀವಿ. ಒಬ್ರಿಗೊಬ್ರು ಭಾಳ ಅಂದ್ರೆ ಭಾಳ ಟ್ರಿಕ್ಕಿ ಮತ್ತು ಹಾರ್ಡ್ ಕ್ವೆಶನ್ಸ್ ಇರ್ತಾವ. ಸೊ ಅದೆಲ್ಲ ಆನ್ಸರ್ ಮಾಡಬೇಕು. ನಾ ಮೊದಲೇ ನೋಡಲ್ಲ ಪಿಕ್ಚರ್ ಜಾಸ್ತಿ ಕಣ ಇದು, ಮತ್ತೆ ಹಂಗೆ ಕೆಳಕ್ ಹೋಗ್ಬೇಡ ಹೊಸು. ಇಲ್ಲ ಹೇಳೋದೇನಾಗಿದ್ದೀನಿ ಮತ್ತೊಂದು ನೋಡಂತ ಎಷ್ಟು ಮೇಲೆ ಗೊತ್ತಾಯ್ತು ಯಾರು ಜಾಸ್ತಿ ಕನ್ನಡ ಫ್ಯಾನ್ ಹರ ಅಂತ. ನೋಡ್ತಾ ಹಂಗೇನಿಲ್ಲ, ನೋಡ್ತಾ ಸುಮ್ಮನೆ ಸ್ಟಾರ್ಟ್ ಮಾಡಿ ಫಸ್ಟ್ ಹೇಳಿ. ಆರ್ ಯು ರೆಡಿ? ಎಸ್. ಏನು ಆನ್ಸರ್ ಹೇಳ್ತೀನೋ ಏನು ಪನಿಷ್ಮೆಂಟ್ ತಗೋತೀನಿ ಗೊತ್ತಾಗಲ್ಲ. ಫಸ್ಟ್ ಕ್ವಶನ್ ಈಸಿ ನಾಳೆ ಈಸಿ ತೊಗೊಂಡಿನ, ಅಷ್ಟು ಟಫ್ ಇದು ತೊಗೊಂಡಿಲ್ಲ. ಯಾಕಂದ್ರೆ ಅಷ್ಟು ಇಂಡೆಪ್ತೂ ಹಂಗೂ ಗೊತ್ತಿರಂಗಿಲ್ಲಲ್ಲ, ಯಾಕಂತ ಅಷ್ಟೇ ಈಸಿ ತೊಗೊಂಡಿನಿ. ಫಸ್ಟ್ ಕ್ವಶನ್, ಯಾವ್ದು ಆಕ್ಟರಿಗೆ ರಿಯಲ್ ಸ್ಟಾರ್ ಅಂತ ಕರೀತಾರೆ? ಯಾವ್ದು ಆಕ್ಟರಿಗೆ ರಿಯಲ್ ಸ್ಟಾರ್? ಫಾರ್ ಎಕ್ಸಾಂಪಲ್ ಪವರ್ ಸ್ಟಾರ್ ಅಂದ್ರೆ ಪುನೀತ್ ರಾಜ್ಕುಮಾರ್, ನನ್ನ ಫೇವ್ರೇಟ್ ಹೀರೋ. ಹಂಗ ಚಾಲೆಂಜಿಂಗ್ ಸ್ಟಾರ್ ಅಂದ್ರೆ ಡಿ ಬಾಸ್, ಹಂಗ ರಿಯಲ್ ಸ್ಟಾರ್ ಇವೆಲ್ಲ ನೋಡಿನ. ಚಾಲೆಂಜಿಂಗ್ ಸ್ಟಾರ್ ಇದು ಇವೆಲ್ಲ ಗೊತ್ತದ. ರಿಯಲ್ ಸ್ಟಾರ್ ಹೇಳ್ತೀನಿ ನಿಂದರು ಏನಿಲ್ಲ. ರಿಯಲ್ ಸ್ಟಾರ್ ಶಿವರಾಜ್ ಕುಮಾರ್ ಹ್ಯಾಟ್ರಿಕ್ ಹೀರೋ ಅಂತ. ರಿಯಲ್ ಸ್ಟಾರ್ ಯಾರು? ರಿಯಲ್ ಸ್ಟಾರ್ ರಿಯಲ್ ಆಗಿ ಆಕ್ಟಿಂಗ್ ಮಾಡೋದು ಯಾರು? ಎಲ್ಲರೂ ಹೀರೋ ನಮ್ಮ ಇಂಡಸ್ಟ್ರಿದಾಗ ಎಲ್ಲ ಹೀರೋಯಿನ್ಗಳು ಅಂದ್ರೆ ರಿಯಲ್ ಆಗಿ ಆಕ್ಟಿಂಗ್ ಸ್ವಲ್ಪ ಭಾಳ ರಿಯಲ್ ಮಾಡ್ತಾರೆ. ಹಿಂಟ್ ಕೊಡ್ಲಿ, ನಾವು ಡೈರೆಕ್ಟರ್ ಬಿ ಹನ, ಇದು ಬಿ ಹನ, ಹೀರೋ ಬಿ ಹನ. ಡೈರೆಕ್ಟರ್ ಬಿ ಕಾಶಿನಾಥ್, ಉಪೇಂದ್ರ. ಸೊ ಅಂದ್ರೆ ಉಪೇಂದ್ರ ರಿಯಲ್ ಸ್ಟಾರ್ ಅಂತ ಹೇಳ್ತಾರೇನೋ. ಓಕೆ, ನಂಗೆ ಇವತ್ತು ಗೊತ್ತಾಗ್ಯದ ನೋಡ್ರಿ. ಇದು ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂತ ನನಗೆ ಗೊತ್ತಿದ್ದಿಲ್ಲ. ಸೊ ಬಚ್ಚವಾದೇನ. ಈಗ ನೆಕ್ಸ್ಟ್ ನಂದು. ಸೊ ನಾವೇ ಅಷ್ಟೇನು ಟಫ್ ಕ್ವಶನ್ಸ್ ತೆಗ್ದಿಲ್ಲ, ಈಸಿನೇ ಅವ. ಎಲ್ಲ ಯೋಚನೆ ಮಾಡಿ ನಿನ್ನೆ ರಾತ್ರಿ ಎಲ್ಲ ಯೋಚನೆ ಮಾಡಿಸಿ ತೆಗ್ದಿರ್ತೀನಿ ಈ ಕ್ವಶನ್ಸ್ಗಳು. ಸೊ ಫಸ್ಟ್ ನನ್ನ ಫೇವ್ರೆಟ್ ಹೀರೋ ಕ್ವಶನ್ನೇ ಕೇಳ್ತೀನಿ ನಾನು. ಪುನೀತ್ ರಾಜ್ಕುಮಾರ್ ಬಾಲನಟನಾಗಿ ಮೊದಲಿಗೆ ನಟಿಸಿದ ಸಿನಿಮಾ ಯಾವುದು? ನನಗೆ ಗೊತ್ತಿದ್ದು ಡೌಟ್ ಇತ್ತು, ಈಗ ಗೊತ್ತಿರ್ತದಿಲ್ಲ. ಪುನೀತ್ ರಾಜ್ಕುಮಾರ್ ಮೂವೀಸ್ ಎಲ್ಲ ನೋಡೋಣ, ಬಟ್ ಫಸ್ಟ್ ಯಾವ್ದು ಅದು ಬಿ ಗೊತ್ತದ ಯಾವ ಮೂವಿ ಅಂತ, ಬಟ್ ಇದೇ ಅಂತ ಫಸ್ಟ್ ಮೂವಿ ಅಂತ ಗೊತ್ತಿಲ್ಲ. ಹೆಂಗೆ ಪೋಸ್ ಆಗಿದ್ದು ಫಸ್ಟ್ ಮೂವಿ ಬಾಲನಟ ಅಂತಂದ್ರೆ ಅದ್ರ ಹಿಂಗೆ ಇದು ರಾಜ್ಕುಮಾರ್ ಮತ್ತೆ ಸರಿತಾ ಅಂದ್ರೆ ಯಾವ್ದದು
ರಾಜ್ಕುಮಾರ್ ಮತ್ತೆ ಸರಿತಾ ಏನಪ್ಪ ಅದೇ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಅದೇ ನೋ ಅದು ಚಲಿಸೋದ ಚೆನ್ನಾಗಿ. A few moments later. ಯಾರ ಅವ್ರ ಅಪ್ಪನ ಜೊತೆಗೆ ಮಾಡಿದ್ರೆ ಹಾ ಅಪ್ಪನ ಜೊತೆಗೆ ಮಾಡಿದ್ರು ಹೀರೋನ್ ಯಾರು? ಇಲ್ಲ ರಾಜ್ಕುಮಾರ್ ಮೂವಿ. ಹಾ ಹೀರೋ ಹೇಳ್ತೀನಿ ಬಿ ಸರೋಜಾ ಹಳಿ. ಓ ಅದು ಏನು ಬೋಟ್ ಡಬಲ್ ಪಾರ್ಟ್ ಅದು ಏನೋ ಪಿಕ್ಚರ್ ಹೆಸರು ನನಗೆ ಗೊತ್ತಿಲ್ಲ ನನಗೆ ಅದೆಲ್ಲ ಬೋಟ್ನೇ ಹೋಗಿ ಅದನ್ನೇ ದೊಡ್ಡ ಐತಿ ಮೂವಿ. ಅದ್ರಕ್ಕಿಂತ ಚಲಿಸುವ ಮಾಡೋಕಿಲ್ಲ ದೊಡ್ಡ ಹೊರ ನಾನೇ ಹೇಳ್ತೀನಿ ಅಂದ ಪ್ರೇಮದ ಕಾಣಿಕೆ. ಇದು ಮೂವಿ ಯಾವ್ದು ಮತ್ತೆ ಪ್ರೇಮದ ಕಾಣಿಕೆ ಯಾವ್ದು ನನಗೆ ಕನ್ಫ್ಯೂಷನ್ ಆಯ್ತು. ಇನ್ನೊಂದು ಈಸಿ ಕೇಳಿ ಸೆಕೆಂಡ್ ಈಸಿ ಕ್ವಶನ್. ಇಷ್ಟೆಲ್ಲ ಇಟ್ಟಿದ್ದು ನಂಗೆ ಯಾವತ್ತಿನ ಬೇಕು ಯಾವ್ದು ಆಕ್ಟರಿ ಆಕ್ಷನ್ ಪ್ರಿನ್ಸ್ ಅಂತ ಕರೀತಾರೆ? ಯವ್ವ ಇವೇನ್ ಬರೇನಿ ಇಂತ ಹಿಡ್ಕೊಂಡು ಕೂತ್ಕೇನೆ. ಧ್ರುವ ಸರ್ಜಾ ಆಕ್ಷನ್ ಪ್ರಿನ್ಸ್. ಇದೊಂದು ಸ್ವಲ್ಪ ಡೌಟ್ ಇತ್ತು ನನಗೆ. ಇವತ್ತು ಸಾಂಗ್ಗಳು ಉದಯ ಮ್ಯೂಸಿಕ್ದೇ ಎಲ್ಲ ಸಾಂಗ್ ಕೇಳ್ತೀನಲ್ಲ, ಸೊ ನಂಗೆ ಡೌಟ್ ಇತ್ತು. ಸೊ ದಿಸ್ ವಾಸ್ ಅಷ್ಟು ಟಫ್ ಏನಿದ್ದಿಲ್ಲ. ಈಗ ಗೊತ್ತಿಲ್ಲ ಇವೆಲ್ಲ ಪನಿಷ್ಮೆಂಟ್ ಆಲ್ಮೋಸ್ಟ್ ನನಗೆ ಬರ್ತಾವೆ. ನೆಕ್ಸ್ಟ್ ಇದು ಗೊತ್ತಿದ್ದಿರ್ಬೇಕು ನಿನಗ. ಪ್ಲೇಬ್ಯಾಕ್ ಸಿಂಗರ್ ಆಗಿಯೂ ಪ್ರಸಿದ್ಧರಾದ ಕನ್ನಡ ನಟ ಯಾರು? ಅವ್ರ ಆನ್ ಸ್ಕ್ರೀನ್ದಾಗ ಬಿ ಪ್ಲೇ ಮಾಡ್ತಿರು ಮತ್ತು ಆಫ್ ಸ್ಕ್ರೀನ್ದಾಗ ಸಾಂಗ್ ಬಿ ಹಾಡ್ತಿದ್ರು. ಇದು ಈಗ ಲೈಕ್ ಆಕ್ಟರ್ ಈಗಿಂದ ಹಳಿ ಜಮಾನಲ್ಲಿ ಹಳಿ ರಾಜ್ಕುಮಾರ್. ಎಸ್. ಸೊ ರಾಜ್ಕುಮಾರ್ ಅವರು ಎಲ್ಲ ಪ್ಲೇ ಮಾಡ್ಯಾರ ಹಂಗೆ ಎಲ್ಲ ಹಾಡಗಳು ಬಿ ಹಾಡ್ತಿದ್ರು ಅವರು. ಸೊ ಇದು ಕ್ವಶನ್ ಕಾಮನ್ ಇತ್ತು. ಯಾವಾಗ ಖಾಲಿ ಕಾಣಲೇ ನಾನೇ ಕುಡಿಲ್ಲ ನನಗೆ ಸ್ವಲ್ಪ. ಹಾ ಲಾಕ್ಡೌನ್ ಟೈಮಿಗೆ OTT ದಾಗ ರಿಲೀಸ್ ಆಗಿತ್ತು ಇದು ಮೂವಿ. ಬಟ್ ಅದು ಫುಲ್ ಹಿಟ್ ಆಗಿತ್ತು. ಯಾವ ಮೂವಿ? ಲವ್ ಮಾಕ್ಟೇಲ್. ದಿಯಾ ಲಾಕ್ಡೌನ್ ಟೈಮಿಗೆ ಲವ್ ಮಾಕ್ಟೇಲ್ ಬಿಟ್ಟಿತ್ತು. ಲಾಕ್ಡೌನ್ ಟೈಮಿಗೆ ದಿಯಾ ಬಿ ಇತ್ತು. ಮತ್ತೆ ಮೂವಿ ದಿಯಾನೇನ ನೀವು ನೋಡಿದ ನಾವ ಇವೆಲ್ಲ ನೋ ಬ್ರೋ ಐ ಸ್ವೇರ್ ಕರೆ ಬಿ ಪ್ರಾಮಿಸ್. ಇವೆಲ್ಲ ಲಾಕ್ಡೌನ್ ಅವೆಲ್ಲ ಅಂತಂದ್ರೆ ಗೊತ್ತೇ ಇರ್ತದಿಲ್ಲ. ನೆಕ್ಸ್ಟ್ ಮುಂಗಾರು ಮಳೆ ಸಿನಿಮಾದ ನಿರ್ದೇಶಕರು ಯಾರು? ಡೈರೆಕ್ಟ್ ಬ್ರೋ ಮುಂಗಾರು ಮಳೆ ಯುವರಾಜ್ ಬಣ್ಣ. ಭಾಳ ಈಸಿ ತೆಗ್ದೇನೆ ಕ್ವಶನ್ಸ್. ನೆಕ್ಸ್ಟ್ ಯಾವ್ದು ಆಕ್ಟ್ರೆಸ್ಗೆ ಅಭಿನಯ ಸರಸ್ವತಿ ಅಂತ? ಇದು ಇಷ್ಟು ಮಸ್ತ್ ಅದ. ನೀವು ಇದು ವೇಟ್ ಮಾಡ್ಬೇಕು. ಇದು ಓಪನ್ ಮಾಡ್ತೀನಿ ಅಂತ ನೋಡಮ್ ಯಾರು ಓಪನ್ ಮಾಡಕ್ ಚಾನ್ಸ್ ಇರ್ತದ ಅಂತ. ಜಸ್ಟ್ ಕಾಂಟ್ ವೇಟ್. ಯಾವ್ದು ಆಕ್ಟರಿಗೆ ಅಭಿನಯ ಸರಸ್ವತಿ ಅಂತ? ಆಕ್ಟ್ರೆಸ್ ಅಭಿನಯ ಸರಸ್ವತಿ. ಕರೆ ಹೇಳ್ಬೇಕಂತಂದ್ರೆ ನಂಗೆ ಆಕ್ಟ್ರೆಸ್ ಹೀರೋಯಿನ್ಗಳಿಗೆ ಏನೇನು ಅಂತಾರಂತ ನನಗೆ ಗೊತ್ತಿಲ್ಲ. ಇನ್ನು ಹೀರೋಗಳು ಪವರ್ ಸ್ಟಾರ್, ರಿಯಲ್ ಸ್ಟಾರ್, ಆಕ್ಷನ್ ಪ್ರಿನ್ಸ್ ಇವೆಲ್ಲ ಈಗ ಗೊತ್ತಾಯ್ತು ನಮ್ಗೆ ಚಾಲೆಂಜ್ ಈಗ. ಬಟ್ ಆಕ್ಟ್ರೆಸ್ ಓಲ್ಡರ್ ನೀವು ಓಲ್ಡ್ ಅದಕ್ಕೆ ಅಭಿನಯ ಸರಸ್ವತಿ ಅಂತ ಹೇಳತ್ತಾರ. ಹಳಿ ಆಕ್ಟ್ರೆಸ್ ಅಭಿನಯ ಸರಸ್ವತಿ ಅಂತ ಯಾರಿಗಂತಾರಪ್ಪ? ನಿಮ್ಗೆ ಗೊತ್ತೈತು ಅಂದ್ರೆ ಸ್ವಲ್ಪ ಕಮೆಂಟ್ ಹಾಕಿ ನೋಡೋಣ. ವಿಡಿಯೋ ಬಿಟ್ಟ ಮೇಲೆ ನೋಡ್ತಾರ ಅವ್ರು. ಬಟ್ ನಾವು ಕ್ವಶನ್ ಕೇಳಕ್ಕೆ ಮುಂಚೆ ನಿಮಗೆ ಬಿ ಗೊತ್ತಿರ್ತದಲ್ಲ ಅಂತ ಹೇಳಿ. ಅಭಿನಯ ಸರಸ್ವತಿ. ಆಯ್ತು 10 ಕಲ್ಪನಾ 10 ಸೆಕೆಂಡ್ಸ್. ಇದು ರೂಲ್ಸ್ ಇಡಬೇಕಾಗಿತ್ತು ನಮ್ಮಲ್ಲಿ. ಬರೀ 10 ಸೆಕೆಂಡ್ಸ್ ಅಷ್ಟೇ ಟೈಮ್. ನನಗೆ 2 ಆಪ್ಷನ್ಸ್ ಅಷ್ಟೇ. ರಾಂಗ್ ಆನ್ಸರ್ ಬರೀ 2 ಹೇಳ್ಬೋದು. ಅದಕ್ಕಿಂತ ಜಾಸ್ತಿ ಹೇಳಿದ್ರೆ ರಾಂಗ್. ಈಗ ಟಿಕ್ ಟಿಕ್ 1, ಕಲ್ಪನಾ, ಟಿಕ್ 2, ಕಲ್ಪನಾ, ಟಿಕ್ 3, ಟಿಕ್ 4, ಟಿಕ್ 5, ಟಿಕ್ 6, ಟಿಕ್ ಲಕ್ಷ್ಮಿ, ಟಿಕ್ 8, ಟಿಕ್ 9, ಟಿಕ್ 10. ಜಯಂತಿ. ಅವರಿಗೆ
ಅಭಿನಯ ಸರಸ್ವತಿ ಜಯಂತಿ ಆಕ್ಟ್ರೆಸ್ ಹೀರೋಯಿನ್ ಅವರಿಗೆ ಅಭಿನಯ ಸರಸ್ವತಿ ಅಂತ ಅನ್ಕೊಂಡ್ರೆ ನಂಗೆ ಗೊತ್ತಿದ್ದಿಲ್ಲ, ನಿಮಗೆ ಭೀ ಗೊತ್ತಿದ್ದಿಲ್ಲ ಅಂದ್ರೆ ತಿಳ್ಕೊರಿಗೆ ಗೊತ್ತಿದ್ದಿಲ್ಲ. ಪನಿಷ್ಮೆಂಟಿಗೆ ಬಂದೆವು. ಓಕೆ, ಕೋಕ್ ಇದು ಪಾನಿಪುರಿ ಮತ್ತು ಕೋಕ್ ಏನ್ ಕಾಂಬಿನೇಷನ್. ಕೋಕ್ ನನಗೆ ಇಷ್ಟ ಆಕ್ಚುಲಿ, ಜಸ್ಟ್ ಲವ್. ನನಗೆ ಇದು ಓಪನ್ ಮಾಡೋದು ಭಾಳ ಇಷ್ಟ. ಅಮಿಜಾನ್ ಫ್ಯಾನ್ ಅದ, ಅಮ್ಮ ಫ್ಯಾನ್ ಅದ. ಸೊ ಇದು ಅಂತ ನೋಡ್ರಿ ಪನಿಷ್ಮೆಂಟ್. ಸೀದಾ ಇದೇ ಕೊಟ್ರ ಕುಡಿತಿದ್ದೆ ನಾ ಚಲೋ. ಪಾನಿಪುರಿ ಯಾಕೆ ಬಳಸಿದ್ರೆ ಕುಡಿ. ಫೋನ್ ಮಾಡಿದ್ರೆ ಅನಿಸ್ತಾಡಿಯಾ? ತುಂಬಾ ತುಂಬಾ ಅನಿಸ್ತಾಡಿ. ಅಯ್ಯೋ ಗಬ್ಬ, ಇದು ಜರ ಕಾಂಬಿನೇಷನ್ ಇದ್ದು ಖರೆ ಬಿ. ಸುಮ್ ಪೂರಿಯಲ್ಲೇ ತಿನ್ಬೇಕಾಗಿತ್ತು, ಇಲ್ಲಂದ್ರೆ ಇದವರೇ ತಿನ್ಬೇಕಾಗಿತ್ತು. ಇದು ಕುಡಿಬೇಕಾಗಿತ್ತು. So next. KGF Chapter 1, KGF Part 1 ಫಸ್ಟ್. ಸಿನಿಮಾದಲ್ಲಿ ನಾಯಕನ ತಾಯಿಯ ಹೆಸರು ಏನು? ಅಂತ ನೋಡ್ರಿ, ಈಗ ನಾ ರೆಡಿ ಮಾಡ್ತೀನಿ ಪನಿಷ್ಮೆಂಟ್, ಏನೇನು ಪನಿಷ್ಮೆಂಟ್ ಕೊಡ್ಬೇಕಂತ. KGF ಮೂವಿದಾಗ ಯಾರಿದ್ರು ಹೀರೋ? ಯಶ್ ಅವ್ರ ಮಮ್ಮಿ ಹೆಸರು ಏನಿತ್ತು ಆ ಮೂವಿದಾಗ? ಅದ ಮೂವಿದಾಗ ಹೆಸರೇನಿತ್ತು? ಸಿನಿಮಾದಲ್ಲಿ ನಾಯಕನ ತಾಯಿಯ ಹೆಸರು ಏನು? ಸಿನಿಮಾದಲ್ಲಿ ಅಂದ್ರೆ ಮೂವಿದಾಗ ಏನಿತ್ತು ಹೆಸರು? ಗೊತ್ತಿಲ್ಲ ಹೆಸರು, ಅದಕ್ಕೆ ನೋಡ್ಬೇಕು. ತಂದಾನಿ ತಾನು ಓಕೆ, ಆಪ್ಷನ್ ಕೊಡಿ. ಆಪ್ಷನ್ಸ್ ಕೊಡು, ನಾ ಅದ ಗೆಸ್ ಮಾಡ್ತೀನಿ. ಆಪ್ಷನ್ಸ್ ಬಿ ಏನಂತ ಕೊಡಲ್ಲ, ಅದು ರೆಡಿ ಬಿ ಮಾಡಿಲ್ಲ ಆಪ್ಷನ್ಸ್. ಸುಮ್ಮನೆ ಅವನಂಗ ಹೆಸರಿಂದ ಹಳೀದ್ ಇಡ್ತಾರ ಮಿಡಿಲ್. ಫಸ್ಟ್ ಶಾಂತಮ್ಮ, ಕಮಲ, ಸರಿತಾ. ಒಂದೇ ಹೇಳ್ಬೇಕು ನೋಡ, ಇಲ್ಲ ಒಂದೇ ಆಪ್ಷನ್. ಟಿಕ್ ಟಿಕ್ 1 ಸರಿತಾ, ಟಿಕ್ ಟಿಕ್ 2, ಟಿಕ್ ಟಿಕ್ 3, ಟಿಕ್ ಟಿಕ್ 4, ಟಿಕ್ ಟಿಕ್ 5, ಟಿಕ್ ಟಿಕ್ 6, 7. ಒಳ್ಳೇದಾಗ್ತದ ನಿನಗೆ? ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಪಿಕ್ಚರ್ ನೋಡಿಲೆ ತಂದಾನಿ ತಾನು ಓಕೆ, ಆಪ್ಷನ್ ಕೊಡಿ. ಆಪ್ಷನ್ಸ್ ಕೊಡು, ನಾ ಅದ ಗೆಸ್ ಮಾಡ್ತೀನಿ. ಆಪ್ಷನ್ಸ್ ಬಿ ಏನಂತ ಕೊಡಲ್ಲ, ಅದು ರೆಡಿ ಬಿ ಮಾಡಿಲ್ಲ ಆಪ್ಷನ್ಸ್. ಸುಮ್ಮನೆ ಅವನಂಗ ಹೆಸರಿಂದ ಹಳೀದ್ ಇಡ್ತಾರ ಮಿಡಿಲ್. ಫಸ್ಟ್ ಶಾಂತಮ್ಮ, ಕಮಲ, ಸರಿತಾ. ಒಂದೇ ಹೇಳ್ಬೇಕು ನೋಡ, ಇಲ್ಲ ಒಂದೇ ಆಪ್ಷನ್. ಟಿಕ್ ಟಿಕ್ 1 ಸರಿತಾ, ಟಿಕ್ ಟಿಕ್ 2, ಟಿಕ್ ಟಿಕ್ 3, ಟಿಕ್ ಟಿಕ್ 4, ಟಿಕ್ ಟಿಕ್ 5, ಟಿಕ್ ಟಿಕ್ 6, 7. ಶಾಂತಮ್ಮ ಲಾಕ್ ಮಾಡಮ್ಮ.
ಗೊತ್ತಿಲ್ಲ ಸುಮ್ ಪ್ಯೂರ್ ಗೆಸ್ ಇಲ್ಲ ಪೂರ್ತಿ ಗ್ಯಾಸ್ ಮಾಡ್ಬೇಕು. ಮತ್ತೆ ಹೇಳತ್ತೀನಿ ಅದಕ್ಕೆ ರಾಂಗ್ ಆದ್ರೂ ಬಿ ಪನಿಷ್ಮೆಂಟ್ ಮಾಡಿದ್ದೇನೆ. ಶಾಂತಮ್ಮ ಎಸ್ ಕರೆಕ್ಟ್. ಶಾಂತಮ್ಮ ಇತ್ತು KGF ಮೂವಿದಾಗ ಅವ್ರ ಮಮ್ಮಿ ಹೆಸರು ಶಾಂತಮ್ಮ. ಕರೆಕ್ಟ್ ಗೆಸ್ ಮಾಡಿ. ತಂದಾನಿ ತಾನು ತಾನಿ ತಂದಾನು ತಾನಿ ನಾನೇನು ಸಾಕೆ. ತಾನಿ ತಂದಾನು ತಾನಿ ನಾನೇನು. ಪನಿಷ್ಮೆಂಟ್ ಸಲ ವೇಟ್ ಮಾಡ್ತೀನಿ ಸಿಗಲ್ಲ ಈಗ ಅವ ತಗೋ ಇನ್ನ ತೆಗ್ದಿನ ಮಗಳು. ಯಶ್ ಇಂದ ರಿಯಲ್ ನೇಮ್ ಏನು? ಯಶ್ ರಿಯಲ್ ನೇಮ್ ಏನೋ ಅದ ನೋಡಿ. ಹೆಂಗ್ ನಾ ಸೀರಿಯಲ್ದಾಗ ಬಿ ವರ್ಕ್ ಮಾಡಿ ನೀನೋ ಅದ ಇನ್ನೋ ಅದ ಹೆಸರು. ನಿಂಗ ಇಷ್ಟದಿಲ್ಲ ಯಶ್ ರಿಯಲ್ ನೇಮ್ ಏನೋ ಅದ ಬ್ರೋ. ಚಿಕ್ ಟ್ರೀ ವೇಟ್ ಮನೆ ನೋಡಿ ನವೀನ್ 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 ಫುಲ್ ಹೆಸರು ನವೀನ್ ಕುಮಾರ್. ನಂಗೆ ಗೊತ್ತಿತ್ತು ಎಷ್ಟು ರಾಧಿಕಾ ಎಷ್ಟು ವರ್ಷದಿಂದ ಸೀರಿಯಲ್ದ ಆಕ್ಟ್ ಮಾಡಿದವರು ಅಷ್ಟು ವರ್ಷಲಿಂದ ನಾವು ಗೊತ್ತದ. ನೆಕ್ಸ್ಟ್ ನಮ್ದೇ ಅದಲ್ಲ. ನೆಕ್ಸ್ಟ್ ಬೈಕ್. ಕೆಂಚಾಲೋ ಮಚಾಲೋ ಹಾಡು ಯಾವ ಸಿನಿಮಾದಿಂದ ಯಾವೇನು ಸಿನಿಮಾದದ್ದು ಯಾವ ಸಿನಿಮಾದ ಮೂವಿದ ಸಾಂಗ್ ಇದು? ಕೆಚಾಲೋ ಮಚಾಲೋ ಹೆಂಗಳ ನಿಂಡವುಗಳು. ಐ ಆಪ್ಷನ್ಸ್ ಇಲ್ಲ ನೋಡಪ್ಪ 20 ಸಲ ಕೊಡೋಣ ಆಪ್ಷನ್ಸ್. ಸೊ ಇದು ಡಿ ಬಾಸ್ ಇನ್ ಸಾಂಗ್ ಗೊತ್ತಿಲ್ಲ. ಅಲ್ಲ ಇದು ಅಮ್ಮ ಗಪ್ಪು ನಿಂಗೆ ಗೊತ್ತು ಇದು ಅಂತ ನಮ್ಮ ಮಮ್ಮಿ ಇದು ನಮ್ಮ ಯಾವ್ದು ಗೊತ್ತಿಲ್ಲ ಮನೆ ಬೇಕಪ್ಪಿ ಕಿಚ್ಚ ಏನು ಅಯ್ಯ ಗೊತ್ತಿಲ್ಲ ನಂಗ. ಸೋತಿ ಬಿ ರೆಡಿ ಫಾರ್ ದಿ ಪನಿಷ್ಮೆಂಟ್. ಒಂದ್ ಪೂರಿ ಏ ಪುಡಿಕಾರ ಖುಷಿ ಸಾಕು. ನೀ ನಡೆ ಹಾಕೊಂಡಿ ಹೋ ನಿಂದು ಹೋಗ. ಏ ಬಿಪಿ ಹೇರ್ತದೆ ಉಪ್ಪು ಹಾಕ್ಬಾರ್ದು. ಉಪ್ಪು ಮತ್ತೆ ಖಾರ ನೋಡ್ರಿ ಎಷ್ಟ್ ಹಾಕಿನ ಈಗ ಖಾರ ನೋಡ್ರಿ. ಮಮ್ಮಿ ಆಯ್ತು ಬಾತ್ರೂಮ್ ಕೊಡ್ತೀನಿ. ಏ ಕಪ್ಪೆ ಖಾರ ಕೊಡು. ಮಮ್ಮ ಪ್ಲೀಸ್ ನೀ ನಡು ಬರ್ಬೇಡ. ಜ್ಯೂಸ್ ಯಾಕೆ ಯಾಕೆ ಎಲ್ಲ ಕೆಳಗೆ ಚಲ್ಲತ್ತಾವ ಎಲ್ಲ ಕೆಳಗೆ. ನಮ್ಮ ಮಮ್ಮಿ ಭಾಳ ಅಂದ್ರ ಭಾಳ ಇದು ಅರ ನೋಡ್ರಿ ಅಕ್ಕಿಗೆ ಸಪೋರ್ಟ್ ಮಾಡತ್ತಾರ ಕುತ್ತಿಗೆಸಿಂದ. ಏ ಸರಿ ಅಮ್ಮ ಹೆಂಗಿದ್ ಪನಿಷ್ಮೆಂಟ್ ಇದಕ್ಕಂತ ತಗಡ ಪನಿಷ್ಮೆಂಟ್. ಪನ್ನಿಗೆ ಮಮ್ಮಿ ನೋಡ್ರಿ ಎಷ್ಟು ಸಪೋರ್ಟ್ ಮಾಡ್ತಾರಕ್ಕಿ. ಮೊದಲೇ ಸ್ಪೈಸಿ ತಿನ್ನಲ್ಲ ಅದ್ರ ಫುಲ್ ಅರ್ಧ ಸ್ಪೂನ್ ಸ್ಪೈಸಿ ಹಾಕಿ ಫುಲ್ ಖಾರ ಹಾಕ್ಬಿಡು ಖಾರ ಉಪ್ಪು. ಚಲೋ ಜ್ಯೂಸ್ ಮಾಡಿ ಚಲೋ ನೆಕ್ಸ್ಟ್ ಹಾರತ್ಲತ್ತದ ತಿನ್ನು. ಏನು ಪಾಪ ನನ್ನ ತಂಗಿ ಭಾಳ ಖಾರ ಹಾಕ್ತಾರೆ. ಈಕೆ ನಾಲ್ಗೆ ಫುಲ್ ತೋರ್ಸ್ ನಾಲ್ಗೆ ಹೆಂಗಾಯ್ತು ಫುಲ್ ಕೂಸಿನ ಪಾಪ ರೆಡ್ ಆಗಿರು ಇರ್ತವ ಇರ್ಲಂತೆ. ಚಲೋ ಬರೀ 2 seconds ಟೈಮ್ ಕೊಡ್ತೀನಿ. ಕೇಳೋ ಕ್ವಶನ್ ಬರೀ 2 seconds ಟೈಮ್ ಕೊಡ್ತೀನಿ. ರಾಂಗ್ ಆನ್ಸರ್ ಹೇಳ್ಬೇಕು ನೀವು. ರಾಂಗ್ ಆನ್ಸರ್ ಹೇಳ್ಬೇಕಾ? ಓಕೆ ಬರೀ 2 seconds ಟೈಮ್. KGF ಹೀರೋಯಿನ್ ಹೆಸರೇನದ? 1 2 ಕಾಜಲ್. ಬ್ರೋ ಕಾಜಲ್ ಅಂತ ಹೇಳಿ 1 2 ಅಂದ್ರೆ ಕಾಜಲ್ ಅಂದಿದ್ನಿ. ನೀನ ನಾಕೆಂದ್ ರಿಯಲ್ ಇದು ಮೂವಿ ಏನಂತ ಹಾಕಿನ ಹೆಸರು ನೆನಪಿಸ್ಕೊಳತ್ತಿದ್ದೇನೆ ಅಷ್ಟೇ. ಏನೋ ಇತ್ತು ಇದು ಮೂವಿ ಹೆಸರು. ವಾಹ್ ಮೂವಿ ನೋಡಿ ಇದ್ರೆ ಹೊಂಟಿತ್ತು. ಬಾ ಮಕ್ಕಳ ನೀವು ಮಾಡ್ತಾ ಇದ್ದೀರಿ. ಈ ಡಾರ್ಕ್ ಚಾಕ್ಲೇಟ್ ಪೂರ್ತಿ ಮೆಲ್ಟ್ ಆಗಿದೆ. ಡಾರ್ಕ್ ಚಾಕ್ಲೇಟ್ ಸ್ವೀಟ್ ಬಂದು ಇಲ್ಲ ಬಿಡು.
ಖಾರ ಸಂಗಟ ಸ್ಲೈಮ್ ಬರ್ತದ. ಅದು ಪನಿಷ್ಮೆಂಟ್ ಒಪ್ಕೊಂಡಿಲ್ಲ ಅಂದ್ರೆ ಬೇರೆ ಹೆಂಗೆ ಇರ್ತದೆ. ಇಲ್ಲ ಹೊಲ್ಸ್ ಚಾಕ್ಲೇಟ್ ಖಾರ ಚಾಕ್ಲೇಟ್. ಇಲ್ಲಿ ಜರ ಜ್ಯೂಸ್ ಬಿದ್ದಿತ್ತು, ಇಲ್ಲಿ ಜರ ಜ್ಯೂಸ್ ಬಿದ್ದಿತ್ತು, ಅದು ಜರ ಎದ್ದು ಬಾ. ಬೇರೆ ಪನಿಷ್ಮೆಂಟ್ ಇಲ್ಲ ಬಾ. ಆಗೋದಿಲ್ಲ ಬಾಯ್ ಬಾ, ಸೀದಾ ಬಾ, ಜಲ್ದಿ ಬಾ. ನಾವಲ್ಲೇ ಖಾರ ಇಲ್ಲ ಬಾ. ನೋಡಮ್ಮ ನನಗೆ ನಾ ಸುಮ್ ತಿಂದಿದ್ದಿಲ್ಲ. ಯಾಕೆ ಸೀದಾ ಬಾಯಿ ಒಳಗೆ ತೆಗಿ, ನಾಲ್ಗೆ ಹೊರಗೆ ತೆಗಿ, ಜಲ್ದಿ ನಾಲ್ಗೆ ಫುಲ್ ಹೊರಗೆ ತೆಗಿ. ಅರ್ಧ ಮುರ್ಧ ನೆಕ್ಕದಲ್ಲ ನೋಡಿ ಮತ್ ಸೀದಾ ತೆಗಿ. ಒಂದೇ ತಗೊಂಡ್ ನೋಡು ಮತ್ತೆ ಹೇಳ್ತೀನಿ, ಈಗ ಕಣ್ಣಾಗೆ ಹಾಕ್ತೀನಿ ನೋಡಿ. ನುಂಗ ನುಂಗ. ನುಂಗ ಏನೇ ಮತ್ತಾಗಿ ಯಾಕಿದ್ರೆ ಬರೀ ಚಾಕ್ಲೇಟ್ ಅದ. ಹಾ ಬೇರೆ ಭಾಳ ವರ್ಸ್ಟ್ ಇತ್ತು ನೋಡ್ರಿ ಟೇಸ್ಟ್. ನಾರ ಇದು ಬಿ ಕುಡಿಯಲ್ಲ, ಉಪ್ಪು ಖಾರ ಬಿ ಇದು ಮಾಡಂಗಿಲ್ಲ. ಅದು ಖಾರ ಬಂದಿತ್ತು. ಯವ್ವ ನಮ್ಮ ಮಮ್ಮಿ ಅರ್ಧ ಖಾಲಿ ಮಾಡತ್ತಾರ ನೋಡ್ರಿ. ಅದು ತಾ ಇದು ತಾ ಅನ್ಕೋ ನಾ ಕೇಳ್ಬೇಕಲ್ಲ. ಸುದೀಪ್ ಅವರು ಮೊದಲ ಬಾರಿ ನಿರ್ದೇಶನ ಮಾಡಿದ ಸಿನಿಮಾ ಯಾವುದು? ಅವ ಬಿ ಡೈರೆಕ್ಟ್ ಮಾಡ ಮೂವಿ, ನಿರ್ದೇಶನ ಮೀನ್ಸ್ ಪ್ರೊಡ್ಯೂಸ್ ಮಾಡಿದ್ದೆ. ಹಾ ಪ್ರೊಡ್ಯೂಸರ್ ಏನ್ ಡೈರೆಕ್ಟರ್ ಏನ್ ನಿರ್ದೇಶನ? ಗೊತ್ತೇನಮ್ಮ ನಮ್ಮ ಮಮ್ಮಿ ಏನ್ ಗೊತ್ತಿರ್ಬೋದು. ಡಾರ್ಕ್ ಚಾಕ್ಲೇಟ್ ನೋಡ್ಬೋದು. ಟಿಕ್ 1, ಟಿಕ್ 2, ಟಿಕ್ 3, ಈಗಿನ ಪಿಕ್ಚರ್ ಟಿಕ್ 4, ಟಿಕ್ 5, ಟಿಕ್ 6, ಟಿಕ್ 7 ಹಾಕ್ತಾರಿದ್ ಯಾವಾಗ ಬಿ ನಾವು ಬಿ ನೋಡ್ತೀವಿ. ಇದ್ರೊಳಗೆ ಹೀರೋನಿಗಳು ಭಾಳ ಅದ. ಮೈ ಆಟೋಗ್ರಾಫರ್. ನಾ ಹೇಳಿಕೆ ಡಾರ್ಕ್ ಚಾಕ್ಲೇಟ್ ಇಷ್ಟ ಬಂತ ನಿನಗ? ಫೇಂಟ್ ಇರೋದಲ್ಲ ಡಾರ್ಕ್ ನಾನೇ ಬೇಕಂತ ಮಾಡಿಲ್ಲ. ಖಾರದ ಗೊತ್ತಿಲ್ಲ ನಾನು. ಹೆಂಗ್ ತೆಗಿತೀನಿ नहीं टाइम होगा तो ಸೊ ಬಿಸಿಲು ನೋಡ್ರಿ ಎಷ್ಟದ. ಬಿಸಿಲು ಭಾಳ ಅಂದ್ರೆ ಭಾಳ ಅದ. ಯಪ್ಪ ಹೆಂಗ್ ಹೇಳ್ತೀರಿ? ಹಾ ಮೊಗ್ಗಿನ ಮನಸ್ಸು ಮೂವಿ ನೋಡಿಲ್ಲ? ಎಸ್, ಒನ್ ಆಫ್ ಮೈ ಫೇವ್ರೆಟ್ ಮೂವಿ ಯಶ್ ಅಂಡ್ ರಾಧಿಕಾ ಪಂಡಿತ್. ಹಾ ಅದ್ರನ್ಯಾಗ ಒಂದು ಪ್ರೊಫೆಸರ್ ಇರ್ತಾನ ನೋಡಿ. ಓ ಯಾವುದು ಯಾವ ಪ್ರೊಫೆಸರ್? ಹಾ ಗೊತ್ತ ನೆನಪಾಯ್ತು. ಹಾ ಗೊತ್ತಾಯ್ತು ಹಾ ಗೊತ್ತಾಯ್ತು. ಅದ್ರದಾಗ ಆ ಪ್ರೊಫೆಸರ್ ಹೆಸರು ಅದೇ ಹೇಳ್ತೀನಿ. ರಿಯಲ್ ನೇಮ್ ಕೇಳ್ತಿಲ್ಲ. ಮೂವಿದಾಗೆ ಲೆಕ್ಚರರ್, ಇಂಗ್ಲಿಷ್ ಲೆಕ್ಚರರ್ ಏನೋ ಇರ್ತಾರೆ. ಹೆಸರು ನಮ್ಗೆ ಗೊತ್ತಾಗಲ್ಲ. ಇದೆ ಹೆಸರು ಅದ್ರೊಳಗೆ ಹೇಳಿಲ್ಬಿಬ್ರು ಅವ್ರು. ಅದ್ರೊಳಗೆ ಹೆಸರು ಮೆನ್ಷನ್ ಮಾಡಿಲ್ಲ. ನಿನ್ ಗೊತ್ತಿತ್ತೇನೆ ಹೇಳ ಮೂವಿದಾಗ ಏನಿತ್ತು ಹೆಸರು? ಹಾ ಮೂವಿದಾಗ ಅವ್ರು ಮೆನ್ಷನ್ ಮಾಡಿಲ್ಲ. ನೀವೇ ಹೇಳಿ ಆಡಿಯನ್ಸ್, ನೀವೇ ಹೇಳ್ರಿ. ಮೂವಿದಾಗ ಪ್ರೊಫೆಸರ್ ಇನ್ ಹೆಸರು ಮೆನ್ಷನ್ ಮಾಡಿಲ್ಲ. ಹಾಗೆ
ಏನೋಪ್ಪ ಆಯ್ತು ಸೋತೆ ಜಸ್ಟ್ ಗಿವ್ ಅಪ್ ಅಂತ ರಿಯಲ್ ನೇಮ್ ಏನದ? ಗೊತ್ತಿಲ್ಲ ಮದುವೆ ಗೊತ್ತಿಲ್ಲ ರಾಜೇಶ್. ಅದೇ ರಾಜೇಶ್ Are you all ready for the next punishment? ಇಲ್ಲ ಚೆನ್ನಾಗಿತ್ತಬ್ಬಿ. Oh God. ಒಂದು ಗ್ಲಾಸ್ ತೊಗೊಂಡ್ಬರ್ತೀವಿ. ಗ್ಲಾಸ್ ಛೋಟ ಗ್ಲಾಸ್. ಮತ್ತೆ ಇದರಲ್ಲಿ ಸ್ವಲ್ಪ ಕೋಕ್ ಬೆರೆಸಿ ಕಾಣಲಿಕ್ಕೆ ಗೊತ್ತಿತ್ತು ನನಗೆ ನಂದಿಲ್ಲ. ಸ್ವಲ್ಪ ಒಂಚೂರು ಖಾರ ಹಾಕಿ ಒಂಚೂರು ಐತೇನು ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನಾ ಇಷ್ಟು ವರ್ಸ್ಟ್ ಪನಿಷ್ಮೆಂಟ್ ನಾ ಕೊಟ್ಟೇನೆ ಹೇಳ್ರಿ ನೀವೇ ಇಷ್ಟು ಯಪ್ಪ ಕುಡಿಬೇಕು. ಬುರ್ಗ ನೋಡ್ರಿ ಚುಸ್ಸಲ್ಲ ಯವ್ವ ಚೀ ಹೊಲಸ ಹೆಂಗಿರ್ತದೆ? ನಾಟ್ ಬ್ಯಾಡ್ ಸೋಡಾ ಕತ್ಲೆ ಫೀಲಿಂಗ್ ಹೊಟ್ಟಿದ್ದ ಬಟ್ ಖಾರ ಸ್ಪೈಸಿ ಬಟ್ ಸೋಡಾ ಫೀಲಿಂಗ್ ಹೊಂಟಿತ್ತು ಕೋಕ್ ಅದು ಸೋಡಾ ಹಾಕ್ತಾರಲ್ಲ ಅದು ಕೋಕ್ ಹಂಗೆ ಫೀಲಿಂಗ್ ಹೊಂಟಿತ್ತು ನಾವು ಈ ನೆಕ್ಸ್ಟ್ ಕ್ವಶನ್ ನೀರೇ ತೊಗೊಂಡಿಲ್ಲ ಕೆಂಪು ಭಾಳ ಪನಿಷ್ಮೆಂಟ್. ನೋಡವ್ವ ಈಗ ಲಾಸ್ಟ್ ಕ್ವಶನ್. KGF ಚಾಪ್ಟರ್ 2 ನಲ್ಲಿ ಅಧೀರ ರೋಲ್ ಮಾಡಿದವರು ಯಾರು? KGF 1 KGF 2 ಇವೆಲ್ಲ ನನ್ನ ಫೇವ್ರೆಟ್ ಮೂವೀಸ್ ನೋಡ್ರಿ. ನಾ ಬಿಡಲ್ಲ ಇವೆಲ್ಲ ಮೂವೀಸ್, ನಾವು ಮೂವೀಸ್ ನೋಡಿ. ಅಕ್ಕಿ ಅಂತವು ಏನ ಹಿಂಗೆ ಗ್ಯಾಂಗ್ಸ್ಟರ್ ಮೂವೀಸ್ ಹಿಂಗೆಲ್ಲ ಇರ್ತಾವಲ್ಲ ಅಕ್ಕಿ ಇಷ್ಟ ಬರೋಲ್ಲ, ನನಗಂತ ಇಷ್ಟ ಅಧೀರ ರೋಲ್ ಭಾಳ ಅಂದ್ರೆ ಭಾಳ. ಅದ್ರ ಯಾವ ಸತ್ತು ನೋಡಿ ಮನೆ ಕ್ಯಾನ್ಸರ್ ಆಗಿ ಅಮ್ಮಲ್ಲ ಮತ್ತೆ ಯಾರು ಅಂದ್ರೆ ಅದಿರ ಕ್ಯಾರೆಕ್ಟರ್ ಇತ್ತು. ಅದಿರ ಕ್ಯಾರೆಕ್ಟರ್ ಇತ್ತು ಇತ್ತೆ ಏನಂತಾರಪ್ಪ ಯಶಿಗೆ ಅವ್ರಿಗೆ ಫುಲ್ ಅಪೋಸಿಟ್ ಹಿಂಗ ರವೀನಾ ಟಂಡನ್ ಏನು ರವೀನಾ ಟಂಡನ್ ಆಗಿ ಲಾಸ್ಟಿಗೆ ಸ್ವಲ್ಪ ಅವನ್ ಫೇವರ್ದಾಗೆ ಬರ್ತಾಳ ಇಟ್ಸ್ ಅಲ್ಲ ಮೇ ಬಿ ಅವ್ರಲಿಂತೆ ಅಧೀರ ಇದ್ರಲಿಂತ ಹೀರೋಯಿನ್ ಬಿ ಅದ್ರೊಳಗ ರೀನಾ ಸಾಯ್ತಿರ್ಬೇಕು ಅನಿಸ್ತದ ಏನೋ ನನಗೆ ಹಂಗ ಅನ್ಸತ್ತದ. ನಂಗೆ ಅಷ್ಟು ನೆನಪಿಲ್ಲ, ಮೂವಿ ನೋಡಿನಿ ನೆನಪಿಲ್ಲ. ಮೇ ಬಿ ಅಧೀರನೇ ಸಾಯಿಸ್ತಿರ್ಬೇಕು ಹೀರೋಯಿನ್. ಜನ ನೋಡಿ ಸೋತಿ ಸಂಜಯ್ ದತ್ ಅವರ ಮೂವಿದಾಗ ಅದರ ಗೊತ್ತದ ಇಲ್ಲ? ಇದು ಲಾಸ್ಟ್ ಇದ್ಕೊಳ್ಳಿ ನಾವು ಪಾಬಿಟ್ಟು ಅವಾಗೆ ಏನಿದ್ರೆ ಸ್ನ್ಯಾಪ್ ಹಾಕ್ತೀನಿ. ಚಲೋ ಅದಲ್ಲ ಐಸ್ ಕ್ರೀಮ್ ಎಷ್ಟು ಮಸ್ತ್ ಜಲ್ದಿ ಕಂಟ್ರೋಲ್ ಆಗಲ್ಲ ನನಗೆ. ದಿನಾವು ಕಂಟ್ರೋಲ್ ಆಗಲ್ಲ ನೋಡ್ರಿ. ನಾವು ಅವಿನವೇ ತಿನ್ಬೇಕು ಇಷ್ಟೆಲ್ಲ ಇಲ್ಲ ಇವು ಹೆಂಗೆ ಕಂಟ್ರೋಲ್ ಮಾಡ್ಕೊಂಡಿಲ್ಲ. ಸ್ನ್ಯಾಪ್ ಹಾಕ್ತಾಳೆ ಅಂತ ನೋಡ್ರಿ, ಅದ್ರಿಗೆ ಸ್ನ್ಯಾಪ್ ಮಾಡೋದು ನನಗೆ ಬಿ ಇತ್ತು. ಬಟ್ ಹೊಸ ಫೋನ್ ಆ್ಯಪಲ್ ಫೋನ್ ಈಗ ಅದ್ರದಾಗೆ ರೆಕಾರ್ಡ್ ಆಗತ್ತೆ. ಅದು ಆಗಿದ್ಮೇಲೆ ನಾನು ID ಸ್ನ್ಯಾಪ್ ಎಲ್ಲ ಹೋಯ್ತು ಹಳಿ ಫೋನ್ದಾಗೆ. ಅದ ಸ್ಟ್ರೀಕ್ಸ್ ಚಲೋ ಮೇಂಟೈನ್ ಮಾಡಿದ್ದೆ ಎಲ್ಲ ಹೋಗಿ ಈಗ ಇಂಟ್ರೆಸ್ಟ್ ಹೋಯ್ತು, ಸ್ನ್ಯಾಪಿನ ಇಂಟ್ರೆಸ್ಟ್ ಹೋಯ್ತು. ಅನ್ಪ್ಯಾಕ್ ಮಾಡ್ತೀನಿ, ಅನ್ಬಾಕ್ಸ್ ಮಾಡ್ತೀನಿ ನಾ ಇದು ವಾಡೆವರ್. ಹಲ್ಲು ನಿಧಾನವಾಗಿ ಕೆಳಗಿಂದ ತೆಗಿ ಮಗು. ನಾವು ನೋಡ್ರಿ ಎಷ್ಟು ಚಲೋ ಬಾಕ್ಸ್ ಮಾಡಿರೋದು ಕವರ್ ಮಾಡ್ಯಾರ. ಮೈ ಗಾಡ್ ಎಲ್ಲ ನಟ್ಸ್ ಎಷ್ಟು ಚಲೋ ಅದ. ಏಯ್ ಈಗ ನಿಂದ ನೀನು ಪನಿಷ್ಮೆಂಟ್ ಇದ್ದಲ್ಲ
ಏನ್ ಈ ತಿನ್ನೋದು ಪನಿಷ್ಮೆಂಟ್ ಹಾಕಿದ್ವಿ ವಾವ್ ಇಲ್ಲಿಂದ ತಿನ್ಬೇಕು ನೀ ಅದೇ ಎಂಜಲ್ ಬೆಳಗೊಂದು ಎಂಜಲ್ ನೀ ಏನ್ ಬಿತ್ತ ಹಾಕಿ ಜಲ್ದಿ ತಗೋಗ ತಿನ್ನಿ ಮೆಲ್ಟ್ ಆಗತ್ತಾಗ ಎಲ್ಲ ನಟ್ಸ್ಗಳೆಲ್ಲ ಬೀಳತ್ತವ ಬ್ರೋ ಐಸ್ ಕ್ರೀಮ್ ಚಲ್ಲತ್ತದ ಯವ್ವ ತಾಯಿ ಎಲ್ಲ ಮೆಲ್ಟ್ ಆಗ್ಯದ ನೋಡ್ರಿ ಐಸ್ ಕ್ರೀಮ್ ಇದು ಫುಲ್ ಅಂದ್ರೆ ಫುಲ್ ಮೆಲ್ಟ್ ಆಗ್ಯದ ಏನ್ ಬಿ ತಿಂದಿಲ್ಲ ಆಕಿ ಏಂಜಲ್ ಅಂತ ಇದು ಎಂತ ಪನಿಷ್ಮೆಂಟ್ ಅಪ್ಪ ಚಲೋ ಐಸ್ ಕ್ರೀಮ್ ಅತ್ತ ಸೊ ಐಸ್ ಕ್ರೀಮ್ ಮಸ್ತ್ ಅಂದ್ರೆ ಮಸ್ತ್ ಇತ್ತು ನೋಡ್ರಿ ಟ್ರೈ ಮಾಡ್ರಿ ನೀವು ಬಿ ಒಂದ್ಸಲ ಬ್ಲಿಂಕಿಟ್ಲಿಂದ ತರಿಸಿನ ಮುಗುಸಮ್ಮ ಸೊ ಜಾಸ್ತಿ ನಾನೇ ಸೋತೆ ಬಟ್ ನಾ ಮೂವೀಸ್ಗಳೆಲ್ಲ ನೋಡ್ತೀನಿ ಈಕಿ ನೋಡಲ್ಲ ನಾ ಭಾಳ ನೋಡ್ತೀನಿ ಕನ್ನಡ ಮೂವೀಸ್ ಬಿಟ್ಕೊಡಲ್ಲ ಅಂದ್ರ ಬಿ ಕನ್ನಡ ಮೂವೀಸ್ ನಾ ಭಾಳ ನೋಡ್ತೀನಿ ಅಂದ್ರ ಬಿ ಯಾಕೋ ನಂಗೆ ಮೇ ಬಿ ಅದು ನೆನ್ ಬಂದಿಲ್ಲೇನೋ ಅಷ್ಟೇ ಬಟ್ ಎಲ್ಲ ನೋಡ್ತೀನಿ ನಾ ಮೊದಲಿನೂ ಎಲ್ಲ 90s ಈಗಿನ ಮೂವೀಸ್ ಈಗಿನ ಸ್ವಲ್ಪ ಕಮ್ಮಿ ನಾ ನಡುವು ಮತ್ತು 90s ಮೂವಿ ಭಾಳ ನೋಡ್ತಿದ್ದೆ ಸಾಂಗ್ಸ್ಗಳು ಬಿ ಈಗ ಬಿ ಕೇಳ್ತೀನಿ ನಾ ಸಾಂಗ್ಗಳು ಬೆಳಗ್ಗೆ ಅದ್ರ ಪ್ಲೇ ಉದಯ ಮ್ಯೂಸಿಕ್ ಹಚ್ತಿ ಮಕ್ಕೊಂಡ್ರು ಉದಯ ಮ್ಯೂಸಿಕ್ ಹಚ್ತಿ ಇದೆ ನಿಂದು ಒಂದು ಆನ್ಸರ್ ಕರೆಕ್ಟ್ ಎಲ್ಲ ಪನಿಷ್ಮೆಂಟ್ ಹಾಕಿನೇ ತಗೊಂಡು ನಾನೇ ಚಲೋ ಅಲ್ಲ ಒಂದು ಮೂವೀಸ್ ನೋಡಲ್ಲ ಜಾಸ್ತಿ ಅವ್ರು ಹಚ್ಚದಾಗ ಅಟ್ಟೆ ಕೂತು ಒಂದು 5-10 ನಿಮಿಷ ನೋಡ್ತೀನಿ ಆಯ್ತು ಸೊ ಓಕೆ ಇದು ಇತ್ತು ಇವತ್ತಿನ ಬ್ಲಾಗ್ ಹೋಪ್ ನಿಮ್ಮ ಎಂಜಾಯ್ಮೆಂಟ್ ನಿಮ್ಗೆ ಎಂಟರ್ಟೈನ್ಮೆಂಟ್ ಆಗಿರಬೇಕು ಸೊ ಫಸ್ಟ್ ವಿಡಿಯೋದಲ್ಲ ಇದು ಈ ಥರ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡ್ರಿ ನಿಮಗೆ ಬಿ ಯಾವ್ಯಾವ ಕ್ವಶನ್ಸ್ ನಿಮ್ಮ ಸಲ ಬಿ ಕ್ವಶನ್ಸ್ ರೆಡಿ ಮಾಡ್ಕೊಂಡಿವಿ ನಾವು ಕೇಳ್ತೀವಂತ ಈಗ ಒಂದು ಈಸಿ ಕ್ವಶನ್ ಒಂದು ಕಡಿಲಿಂತ ಒಂದು ಟ್ರಿಕಿ ಕ್ವಶನ್ ಈಗಿನ ಕಡಿಲಿಂತ ಏನ್ ಮಾಡ್ಬೇಕು ಸಿನ್ಸಿಯರ್ ಹಾನೆಸ್ಟ್ಲಿಂದ ಕಮೆಂಟ್ ಹಾಕ್ಬೇಕು ಸರ್ಚ್ ಮಾಡಿ ಗೂಗಲ್ ಅದು ಇದು ಮಾಡೋದಲ್ಲ ಸೊ ಯಾರಿಗೆ ಗೊತ್ತದ ಅವ್ರು ಕಮೆಂಟ್ ಮಾಡ್ರಿ ಹಾನೆಸ್ಟ್ ಆನ್ಸರ್ ಇರ್ಬೇಕು ಹೇಳ್ತೀನಿ ಅಂಡ್ ಹಂಗೆ ಫಸ್ಟ್ ಕಮೆಂಟ್ ಯಾರ್ದು ಇರ್ತದಲ್ಲ ನೆಕ್ಸ್ಟ್ ಡೇ ನೆಕ್ಸ್ಟ್ ಬ್ಲಾಗ್ದಾಗ ನಾ ಅವ್ರದ್ದು ಹೆಸರು ತಗೊಂತೀನಂತ ಹೇಳಿ ಫಸ್ಟ್ ನಂದು ಕ್ವಶನ್ ಈಸಿ ಕ್ವಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಯಾವ ಮೂವಿದಾಗ ಕುರುಡಾಕೆಸಿಂದ ಆಕ್ಟ್ ಮಾಡಿದ್ದು ಮೂವಿ ನೇಮ್ ಹೇಳ್ಬೇಕು ಸೊ ನನ್ನ ಕ್ವಶನ್ ಗೊತ್ತಾಯ್ತಲ್ಲ ಫಸ್ಟ್ ಈಸಿ ಕ್ವಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಯಾವ ಮೂವಿದಾಗ ಬ್ಲೈಂಡ್ ಅಂದ್ರೆ ಕುರುಡಾಗಿ ಆಕ್ಟ್ ಮಾಡಿದ್ರು ಆ ಮೂವಿನೇ ನೀವು ಹೇಳ್ಬೇಕು ಗೊತ್ತಿತ್ತು ಹೇಳ್ಬೇಕು ಗೂಗಲ್ ಟೆಸ್ಟ್ ಮಾಡೋದಿಲ್ಲ ಏನಿಲ್ಲ ನೆಕ್ಸ್ಟ್ ಟ್ರಿಕಿ ಕ್ವಶನ್ 2 ಕ್ವಶನ್ಸ್ ನಿಮ್ ನನ್ನ ಕಡೆಯಿಂದ ತಂದು ಈಕಿನ ಕಡೆ ಮುಗ್ಗಿನ ಮನ್ಸು ಮೂವಿದಾಗ ಯಶನ್ ರೋಲ್ ಬಂದಾಗ ಅವನಿಗೆ ಒಬ್ಬ ತಮ್ಮ ಇರ್ತಾನ ಅದ್ರ ಕಸಿನ್ ಇರ್ತಾನ ಆ ಹುಡುಗನ ಹೆಸರು ಏನಿ ಎಸ್ ಐ ನೋ ಏನದ ಕಿಶನ್ ಅದೇನು ಹೇಳ್ತೆ ಮತ್ತೆ ಅಲ್ಲಿ ಅವ್ರು ಹೇಳಮ್ಮ ಅಲ್ಲಿ ಮನೆ ಕೇಳೋದಲ್ಲ ಹೇಳಂತ ಕೇಳಿದ್ರ ನಿಮಗೆ ಇಂಥ ವಿಡಿಯೋಸ್ ಮತ್ತೆ ಬೇಕು ಅಂತಂದ್ರೆ ಕಮೆಂಟ್ ಹೇಳ್ತಾರ ವಿಡಿಯೋಸ್ ಮಾಡ್ತೀವಿ ಮತ್ತೆ ಯಾವ್ದು ಕಂಟೆಂಟ್ ಮೇಲೆ ಬೇರೆ ಯಾವ್ದು ಇದ್ರ ಮೇಲೆ ಮಾಡ್ಬೇಕು ಬ್ಲಾಗ್ಸ್ ಅಂತ ಹೇಳ್ರಿ ಅದು ಬಿ ಈ ಡೈಲಿ ಬಿಡ್ತೀನಿ ನಾ ಬ್ಲಾಗ್ಸ್ ಈ ತರ ಯಾಕೆ ಹಾಲಿಡೇಸ್ ಅವ ಮಸ್ತ್ 1 ತಿಂಗಳ ಮಸ್ತ್ ಈ ತರ ಕಂಟೆಂಟ್ಗಳು ಹಾಕ್ತೀನಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಹಾಗೆ ನೀವು ಬಿ ಐಡಿಯಾಸ್ ಕೊಡ್ರಿ ಏನೇನು ಎದ್ರ ಮೇಲೆ ಕಂಟೆಂಟ್ ಮಾಡ್ಬೇಕಂತ ಕೇಸಿಂದ ಓಕೆ ಅದೇ ಮೊಗ್ಗಿನ ಮನ್ಸದ ಅಂತ ಹೇಳ್ತೀನಿ ರಾಧಿಕನ್ ಫ್ರೆಂಡ್ ಇರ್ತಾವಳು ಜೈ ಜಗದೀಶ್ ಮಗಳಾಗಿರ್ತಾಳ ಅಕ್ಕ ಅಕ್ಕ ಅಂತ ಕರಿತಾಳ ಆ ಮೂವಿದಾಗಿನ ಹೆಸರು ಏನೋ ಗೊತ್ತಿಲ್ಲ ಬಟ್ ಆಕಿ ಮಗಳು ಹುಟ್ಟುತ್ತಾಳ ಲಾಸ್ಟಿಗೆ ಆ ಮಗಳಿನ ಹೆಸರು ಏನಿತ್ತು ಹೇಳ್ಬೇಕು ನನಗೇನೋ ಡೌಟ್ ಗೊತ್ತಿರ್ಲಿಕ್ಕಿಲ್ಲ ಅಂದ್ರೆ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡ್ರಿ ಓಕೆ ಬಾಯ್ ಸಿ ಯು ಮುಂದಿನ ಬ್ಲಾಗ್ಗೆ ಸಿಗ್ತೀನಿ ಅಂತ ಪ್ಲೀಸ್ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಎಲ್ರಿಗೂ ಶೇರ್ ಮಾಡ್ರಿ ಹೋಪ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊಂಡಿನ ಇದು ವಿಡಿಯೋ ಪ್ಲೀಸ್ ಸಪೋರ್ಟ್ ಮಾಡ್ರಿ ಓಕೆ ನನ್ನ ಫೇವ್ರೆಟ್ ಚಾನಲ್ ನಿಮ್ಮನ್ನು ಗೊತ್ತಿತ್ತು ಅಂದ್ರೆ ಕಮೆಂಟ್ ಹಾಕ್ರಿ ಅದ್ರ ಮೇಲೆ ಮಾಡ್ತೀವಂತ ನಾವು ಓಕೆ